ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಈ ದಿನ ನೋಡುವುದರಲ್ಲಿ ಬಹಳ ಸಂತೋಷವುಳ್ಳನಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿ ದೇವ ಮಕ್ಕಳೇ, ಈ ನೂತನ ದಿನ ನೋಡುವುದಕ್ಕೆ ಕೃಪೆ ಮಾಡೋಕ್ಕಾಗಿ ತಂದೆ ದೇವ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿ ದೇವ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ನೀವು ಕುಳಿತುಕೊಳ್ಳುವಂತೆ ನನ್ನ ಉಪಸ್ಥಿತಿಯಲ್ಲಿ ಶಾಂತವಾಗಿ. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿ ದೇವ ಮಕ್ಕಳೇ, ದೇವ್ರ ಉಪಸ್ಥಿತಿಯಲ್ಲಿ ನಾವು ಶಾಂತವಾಗಿ ಜೀವಿಸಬಹುದು. ಇದಕ್ಕೆ ಆಧಾರವಾಗಿ ರೋಮಪೂರ್ವದವರಿಗೆ ಬರೆದ 8ನೇ ಅಧ್ಯಾಯ 38 ವಚನ ಹಿಡಿದು 9 ವಚನ 39 ವಚನ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದೆ ಇದ್ರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ ನೋಡಿ, ಏನಂದ್ರೆ, ಹೀಗಂದ್ರೆ ಮರಣವಾಗಲಿ ಜೀವವಾಗಲಿ, ದೇವದೂತರಾಗಲಿ ದುರಾತ್ಮಗಳಾಗಲಿ, ಈಗಿನ ಸಂಗಾತಿಯಾಗಲಿ ಮುಂದಿನ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲನ ಲೋಕವಾಗಲಿ ಕೆಳಗನ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ಆಮೇಲೆ ಹಲ್ಲೆಲೂಯಾ. ಹೌದು ಪ್ರೀತಿ ನಮ್ಮ ಮಕ್ಕಳೇ, ಇಲ್ಲಿ ಪಾಲ್ ಎಚ್ಚರಿಸ್ತಿದ್ದೇನೆ. ಯಾವುದೇ ಏನು ಅಂದ್ರೆ, ಕರ್ತನಾದ ಯೇಸು ಕ್ರಿಸ್ತನೇ ತೋರಿ ಬಂದ ದೇವರ ಪ್ರೀತಿಯಿಂದ ಯಾರು ನಮ್ಮನ್ನು ಅಗಲಿಸಲಿಲ್ಲ. ಹೌದು ಪ್ರೀತಿ ನಮ್ಮ ಮಕ್ಕಳೇ, ಯಾವುದೇ ಒಂದು ಸೃಷ್ಟಿ ಆಗಿರ್ಬೋದು, ಯಾವುದೇ ಸೈತನ್ ಇದರಿಂದ ಆಗಿರ್ಬೋದು, ಆದರೆ ದೇವರು ಎಲ್ಲವನ್ನು ಆತನ ಪ್ರೀತಿಯಿಂದ ಅಗಲಿಸೋಕೆ ಯಾರಿಂದ ಸಾಧ್ಯವಿಲ್ಲ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿ ನಮ್ಮ ಮಕ್ಕಳೇ, ಆತನಲ್ಲಿ ನಾವು ನಂಬಿಕೆಯಿಂದ ಇರಬೇಕು. ಪಾಲ್ ಎಚ್ಚರಿಸ್ತಿದ್ದೇನೆ ನೋಡಿ, ಹೇಳ್ತಾರೆ ಏನು, ವಿಶ್ವಾಸಿಗಳು ಕರ್ತನಾದ ಯೇಸು ಕ್ರಿಸ್ತನ ಪ್ರೀತಿ ಪೂರ್ವಕವಾದ ಪಾಲನೆಯಲ್ಲಿ ಸುರಕ್ಷಿತವಾಗಿದ್ದರೆಂದು ಹೇಳ್ತಾರೆ. ಹೌದು ಪ್ರೀತಿ ನಮ್ಮ ಕಡೆ, ನಾವು ಆತನಲ್ಲಿ ಸುರಕ್ಷಿತವಾಗಿ ನಾವು ಜೀವಿಸಬಹುದು. ನಮ್ಮ ಯಾವುದೇ ಸಂಕಷ್ಟ ಏನೇ ಇದ್ರೂ ಕೂಡ ದೇವ್ರು ನಮ್ಮನ್ನು ಪ್ರೀತಿಸುವಂತ ದೇವರು, ಆತನಿಂದ ಯಾವುದಕ್ಕೆ ಅಗಲಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಪೌಲನ್ನು ಎಚ್ಚರಿಸ್ತಾರೆ. ಅದೇ ತರ ಪೌಲನು 1 ಕೊರಿಂಥ 3ನೇ ಅಧ್ಯಾಯ 11ನೇ ವಚನ ಇರುತ್ತದೆ, ಹಾಕಿರುವ ಆಸ್ತಿವಾರವು ಯೇಸು ಕ್ರಿಸ್ತನೇ, ಆ ಆಸ್ತಿವಾರವಲ್ಲದೆ ಮತ್ತೊಂದು ಆಸ್ತಿವಾರವನ್ನು ಯಾರು ಹಾಕಲಾರಷ್ಟೇ. ಆಮೇಲೆ ಹೌದು ಪ್ರೀತಿ ನಮ್ಮ ಮಕ್ಕಳೇ, ಬೇರೆ ಆಸ್ತಿ ಇರುತ್ತೆ, ಆದ್ರೆ ಆ ಆಸ್ತಿನೇ ಬೇರೆ. ಆದ್ರೆ ಲೌಕಿಕವಾದ ಆಸ್ತಿ ಬೇರೆ. ಎಷ್ಟೋ ಜನ ಆಸ್ತಿಯಿಂದ ಎಲ್ಲ ಮಾಡ್ತಾರೆ, ಆದ್ರೆ ದೇವರು ನಮ್ಮನ್ನು ಒಳ್ಳೆ ಆಸ್ತಿ ಹಾಕಿದ್ರೆ ಅಷ್ಟೇ. ಆತ ಯಾವ ಆಸ್ತಿ ಅಂದ್ರೆ, ಯೇಸು ಕ್ರಿಸ್ತನ ಕುರಿತಾದ ಸತ್ಯವನ್ನು ಬೋಧಿಸುವ ಮತ್ತು ಉಪದೇಶಿಸುವ ಮೂಲಕ ಪೌಲನು ಕುರಿತವರು ಹೇಳ್ತಾರೆ. ಹೌದು ಪ್ರೀತಿ ನಮ್ಮ ಮಕ್ಕಳೇ, ಪವಿತ್ರ ಆತ್ಮ ಆಸ್ತಿವರ ನಮ್ಮಲ್ಲಿ ಹಾಕಿದ್ದಾರೆ. ಒಳ್ಳೆ ಮಾರ್ಗದಲ್ಲಿ ನಡೆರಿ, ನೀವು ತಪ್ಪಾದ ಮಾರ್ಗದಲ್ಲಿ ನಡೆಯದೆ ದೇವರಲ್ಲಿ ನೀವು ಹುಡುಕಿ ಬರ್ರಿ ಎಂಬುದಾಗಿ ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಹೌದು ಪ್ರೀತಿ ನಮ್ಮ ಮಕ್ಕಳೇ, ಆತ ನಮಗಾಗಿ ಜಯ ಹೊಂದಿದ್ದಾರೆ. ದೇವ್ರ ವಾಕ್ಯ ಹೇಳ್ತದೆ ನೋಡಿ, ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು. ಒಮ್ಮೆ ಹೌದು ಪ್ರೀತಿ ನಮ್ಮ ಮಕ್ಕಳೇ, ಆತನ ಪ್ರೀತಿ ನಮ್ಮಲ್ಲಿ ಎಷ್ಟು ಪ್ರೀತಿ ಇದೆ. ಮಗನೇ ಮಗಳೇ, ನಿನ್ನಿಂದ ಯಾರು ಅಗಲಿಸೋದು, ಸೈತನ ದುರಾತ್ಮ ಆಗಿರ್ಬೋದು, ಯಾವುದೇ ಇದರಿಂದ ನಾನು ಎಲ್ಲನೂ ಬಿಡುಗಡೆ ಕೊಡ್ತೀನಿ, ನೀನು ಒಳ್ಳೆ ರೀತಿಯಲ್ಲಿ ಜೀವಿಸು ಎಂಬುದಾಗಿ ನಮ್ಮನ್ನು ಎಚ್ಚರಿಸ್ತಾರೆ. ಹೌದು ಪ್ರೀತಿ ನಮ್ಮ ಮಕ್ಕಳೇ, ನಮ್ಮ ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ಆತ ನಮ್ಮನ್ನು ಕೈ ಹಿಡಿದು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಅದೇ ತರ ದಾವಿದನ ಬರೆದ ಕೀರ್ತನೆ 4ನೇ ಅಧ್ಯಾಯ ಮತ್ತು 7ನೇ ವಚನ ಹೇಳ್ತದೆ. ಏನಂದ್ರೆ, ಅಲ್ಲಿ ನೋಡಿ, ದಾವಿದನ ಬರೆದ ಕೀರ್ತನೆ 4ನೇ ಅಧ್ಯಾಯ 7ನೇ ವಚನ ಹಿಡಿದು 8ನೇ ವಚನ ಹೇಳ್ತದೆ. ಏನಂದ್ರೆ, ಎಷ್ಟೋ ಜನಗೆ ನಿದ್ದೆ ಇಲ್ಲದೆ ಜೀವನ ಕಾಲ ಕಳೀತಿದ್ದಾರೆ. ನೋಡಿ ಏನಂತದೆ, ಧಾನ್ಯ ದ್ರಾಕ್ಷಿಗಳು ಸಮೃದ್ಧಿಯಾಗಿ ಬೆಳೆದ ಸುಗ್ಗಿ ಕಾಲದಲ್ಲಿ ಅವರಿಗಿರುವ ಸಂತೋಷಕ್ಕಿಂತಲೂ ನೀನು ನನ್ನ ಹೃದಯದಲ್ಲಿ ಹೆಚ್ಚಾದ ಆನಂದವನ್ನು ಉಂಟು ಮಾಡಿದಿ. ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡು ಕೂಡಲೇ ನಿದ್ದೆ ಮಾಡುವೆನು. ಯಾಕಂದರೆ ಯೆಹೋವನೇ, ನಾನು ಯಾವ ಅಪಾಯವೂ ಇಲ್ಲದೆ ಸುರಕ್ಷಿತವಾಗಿರುವಂತೆ ನೀನು ಕಾಪಾಡುತ್ತಿ. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿ ನಮ್ಮ ಮಕ್ಕಳೇ, ದೇವರು ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡುವರಾಗಿದ್ದಾರೆ. ಎಂತ ಎಷ್ಟೋ ಜನಗಳಿಗೆ ನಿದ್ದೆ ಇಲ್ಲ, ಸಮಸ್ಯೆ, ವೇದನೆ, ದುಃಖದಲ್ಲಿದ್ದಾರೆ. ಆದರೆ ಮಗನೇ, ನೀನು ಭಯಪಡಬೇಡ, ನಾನು ನಿನಗೆ ಸುರಕ್ಷಿತವಾಗಿ ನಿದ್ದೆನೆ ಕೊಡ್ತೀನಿ ಎಂಬುದಾಗಿ, ಮತ್ತೆ ನನ್ನ ಹರ್ಷ ಹೃದಯ ನಿನ್ನಲ್ಲಿ ಇರ್ತೀನಿ ಎಂಬುದಾಗಿ. ಹೌದು ಪ್ರೀತಿ ನಮ್ಮ ಮಕ್ಕಳೇ, ಆತನಲ್ಲಿ ನಾವು ನಂಬಿಕೆಯಿಂದ ಜೀವಿಸುವಾಗ ದೇವರು ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸುವಂತ ದೇವರು. ಸೈತನ ಕಾರ್ಯಗಳಿಂದ, ಆತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಇತರಿಗೆ ಶೇರ್ ಮಾಡಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ.
ಪರಿಶುದ್ಧನೆ ಮಹೋನ್ನತವುಳ್ಳ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಹೌದೇಸಪ್ಪ, ನಿನ್ನ ಪ್ರೀತಿಯಿಂದ ಅಗಲಿಸುವರು ಯಾರಿಲ್ಲ. ಹೌದಪ್ಪ, ನೀ ನಮ್ಮನ್ನು ಸಹಾಯ ಮಾಡುವಂತ ದೇವರು, ಸೈತಾನ್ ಕಾರ್ಯಗಳಿಂದ ಬಿಡುಗಡೆ ಕೊಡುವಂತ ದೇವರಾಗಿದೆ. ಈ ವಿಡಿಯೋ ಅವ್ರನ್ನ ನೋಡ್ತಾರೆ ಮಕ್ಕಳು ಆಶೀರ್ವದಿಸು, ಅವರಿಗೆಲ್ಲ ಬಿಡುಗಡೆ ಕೊಡು, ಶಾಂತಿ ಸಮಾಧಾನ ನಡೆಸಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿ ದೇವರೇ, ನೀನು ಅದ್ಭುತ ಮಾಡುವಂತ ದೇವರು. ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ, ಜೊತೆ ಆಮೆನ್. ಮೇ ಗಾಡ್